ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ರಿಲೇಷನ್ಶಿಪ್ ಎನರ್ಜಿ ಯಾವ ರೀತಿ ಇದೆ, ಫ್ಯೂಚರ್ ಎನರ್ಜಿ ಏನಿದೆ, ಯೂನಿವರ್ಸ್ ಗೈಡೆನ್ಸ್ ಏನು ಹೇಳ್ತಾ ಇದೆ, ಇದೆಲ್ಲವನ್ನು ಈ ರೀಡಿಂಗಲ್ಲಿ ನೋಡೋಣ. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಯಾರೇ ಆಗಿರ್ಬೋದು, ನೀವು ಲವರ್ಸ್ಗಳಾಗಿರ್ಬೋದು, ಕಪಲ್ಸ್ಗಳಾಗಿರ್ಬೋದು, ನಿಮ್ಮ ಫ್ಯಾಮಿಲಿಯ ವ್ಯಕ್ತಿ ಆಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರ್ಬೋದು, ಅಥವಾ ನಿಮ್ಮ ಲೈಫ್ನಲ್ಲಿ ಒಬ್ಬ ಸ್ಪೆಷಲ್ ಪರ್ಸನ್ ಕೂಡ ಆಗಿರಬಹುದು. ಮೊದಲಿಗೆ ಯಾವ ಎನರ್ಜಿ ಬರ್ತಾ ಇದೆ ಅಂದರೆ ಈ ವ್ಯಕ್ತಿ ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನೀವು ತುಂಬ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀರಾ, ಅಡ್ಜಸ್ಟ್ ಆಗ್ತಾ ಇದ್ರಿ, ವೆಯ್ಟ್ ಮಾಡ್ತಾ ಇದ್ದೀರಾ, ಬಟ್ ಅವರು ಅಷ್ಟು ಡೀಪಾಗಿ ಥಿಂಕ್ ಮಾಡ್ತಾ ಇಲ್ಲ ರಿಲೇಷನ್ಶಿಪ್ ಬಗ್ಗೆ. ಆ ಎನರ್ಜಿ ಇದೆ. ಮೊದಲು ಕೂಡ ಈ ರೀತಿ ಆಗಿರ್ಬೋದು. ಕ್ವೀನ್ ಆಫ್ ಕಪ್ಸ್ ಎನರ್ಜಿ ಇದೆ. ನೀವು ತುಂಬ ಸಾಫ್ಟ್ ನೇಚರ್, ಲವಿಂಗ್ ಪರ್ಸನ್, ಕೇರಿಂಗ್ ಹಾರ್ಟ್. ಯು ಆರ್ ಎ ಪರ್ಸನ್ ಹೂ ಗಿವ್ಸ್ ಪ್ಯೂರ್ ಲವ್, ಟ್ರೂ ಫ್ರೆಂಡ್ಶಿಪ್, ನೋ ಬರ್ಡನ್. ನೀವು ಬರ್ಡನ್ ಕೊಡ್ತಾ ಇರಲಿಲ್ಲ, ತುಂಬ ಟ್ರೂ ಫ್ರೆಂಡ್ಶಿಪ್ ಆಗಿತ್ತು ನಿಮ್ಮದು, ಅಥವಾ ತುಂಬ ಪ್ಯೂರ್ ಆಗಿರುವ ಲವ್ ಆಗಿತ್ತು. ನೀವು ಯಾರಿಗೂ ಕೂಡ ಸ್ಟ್ರೆಸ್ ಕೊಡೋದಿಲ್ಲ. ನಿಮ್ಮ ಲವ್ ವೆರಿ ಜೆನ್ಯೂನ್. ಬಟ್ ಪ್ರಾಬ್ಲಮ್ ಏನು ಅಂದರೆ ನೀವು 100% ಕೊಡ್ತಾನೆ ಬಂದಿದ್ದೀರಾ ರಿಲೇಷನ್ಶಿಪ್ಪಲ್ಲಿ, ತುಂಬ ಸ್ಯಾಕ್ರಿಫೈಸ್ ಮಾಡ್ತಾನೆ ಬಂದಿದ್ದೀರಾ. ಆ ಎನರ್ಜಿ ಇದೆ. ದೇರ್ ಸೈಡ್ ಎನರ್ಜಿ, ಅವರ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ನೈಟ್ ಆಫ್ ವಾಂಡ್ಸ್, ರಿವರ್ಸ್ ಫೀಲ್, ಅಟ್ರಾಕ್ಷನ್ ಇದೆ ನಿಮ್ಮ ಮೇಲೆ, ಇಂಟ್ರೆಸ್ಟ್ ಇದೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ, ಯೋಚನೆ ಮಾಡ್ತಾರೆ, ಬಟ್ ಕನ್ಸಿಸ್ಟೆನ್ಸಿ ಅನ್ನೋದು ಇಲ್ಲ, ಸೀರಿಯಸ್ನೆಸ್ ಕಡಿಮೆ. ಮೊದಲು ಕೂಡ ಈ ರೀತಿ ಆಗಿರಬಹುದು, ಈಗಲೂ ಕೂಡ ಕೆಲವರ ಎನರ್ಜಿಯ ಪ್ರಕಾರ ಈ ರೀತಿ ನಡೀತಾ ಇರಬಹುದು. ಅವ್ರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ, ಬಟ್ ನಾಟ್ ಲೈಕ್ ಯು. ನೀವು ಎಷ್ಟು ಯೋಚನೆ ಮಾಡ್ತೀರಾ, ನೀವು ಎಷ್ಟು 100% ಕೊಡ್ತೀರಾ ಅಷ್ಟಾಗಿ ಕಾಣ್ತಾ ಇಲ್ಲ. ರಿಲೇಷನ್ಶಿಪ್ ಎನರ್ಜಿಯನ್ನು ನೋಡೋಣ. 6 ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ. ಇಂಬ್ಯಾಲೆನ್ಸ್ ಇದೆ. ನೀವು ರಿಲೇಷನ್ಶಿಪ್ಪಲ್ಲಿ ತುಂಬ ಜಾಸ್ತಿ ಕೊಡ್ತಾನೇ ಹೋದ್ರಿ, ಅವರು ಸೀರಿಯಸ್ನೆಸ್ಸೇ ಇಲ್ಲ, ಇಗ್ನೋರ್ ಮಾಡ್ತಾಯಿದ್ರು, ಅವಾಯ್ಡ್ ಮಾಡ್ತಾಯಿದ್ರು, ನಿಮಗೋಸ್ಕರ ಅಷ್ಟು ಟೈಮ್ ಕೊಡ್ತಾ ಇರಲಿಲ್ಲ. ಇದು ಒನ್ ಸೈಡೆಡ್ ಎಫರ್ಟ್ ತುಂಬ ಜಾಸ್ತಿ ಕಾಣ್ತಾ ಇದೆ. ಇನ್ನು ಡೆವಿಲ್ ಎನರ್ಜಿ ಇದೆ. ಇಲ್ಲಿ ಸ್ಟ್ರಾಂಗ್ ಕಾರ್ಡ್ ಇದೆ. ಡೆವಿಲ್ ಎನರ್ಜಿ ನೆಗೆಟಿವ್ ಆಗಿ ತಗೊಳ್ಬೇಡಿ, ಪಾಸಿಟಿವ್ ಮೀನಿಂಗ್ ಇದೆ. ಸ್ಟ್ರಾಂಗ್ ಅಟ್ರಾಕ್ಷನ್ ಇದೆ, ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಫಿಸಿಕಲ್ ಅಟ್ರಾಕ್ಷನ್ ತುಂಬ ಇದೆ. ಎಮೋಷ್ನಲ್ ಕೂಡ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಅವರಿಗೂ ಕೂಡ ನಿಮ್ಮನ್ನು ಬಿಡೋದಕ್ಕೆ ಆಗ್ತಾ ಇಲ್ಲ. ನೀವು ಕೂಡ ಅವರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರಾ. ನೀವು ತುಂಬ ಎಫರ್ಟ್ ಹಾಕಿರಬಹುದು, ತುಂಬ ಕೇರ್ ಮಾಡ್ತೀರಾ, ಲವ್ ಮಾಡ್ತೀರಾ, ಬಟ್ ಆ ವ್ಯಕ್ತಿ ಸೀರಿಯಸ್ನೆಸ್ ಅನ್ನೋದು ಕಡಿಮೆ ಇದ್ದರೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಅವ್ರಿಗೂ ಕೂಡ ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಅವರು ಅಟ್ರಾಕ್ಷನ್ ಎನರ್ಜಿ ತುಂಬ ಜಾಸ್ತಿ ಕಾಣ್ತಾ ಇದೆ. ನಿಮ್ಮ ಬಗ್ಗೆ ಅಟ್ರಾಕ್ಟ್ ಆಗ್ತಾರೆ, ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಸಡನ್ಲಿ ನೆನಪಾಗ್ತೀರಾ. ದ ಮೂನ್ ಕಾರ್ಡ್ ಇದೆ. ಕನ್ಫ್ಯೂಷನ್ ಇದೆ. ಎಮೋಷನ್ಸ್ ಇಡನ್ ಆಗಿದೆ. ಎಮೋಷನ್ಸ್ನ ಶೇರ್ ಮಾಡ್ಕೊಳ್ತಾ ಇಲ್ಲ, ಅವರು ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇಲ್ಲ, ಅವರ ಫೀಲಿಂಗ್ಸನ್ನು ಅವರು ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇಲ್ಲ. ಆ ಎನರ್ಜಿ ಕಾಣ್ತಾ ಇದೆ. 6 ಆಫ್ ಕಪ್ಸ್ ಎನರ್ಜಿ ಇದೆ. ಮೆಮೊರೀಸ್, ನೊಸ್ಟಾಲಜಿ, ಅಂದರೆ ಸಡನ್ಲಿ ಏನು ಮಾಡ್ತಾ ಇದ್ದಾರೋ ಅಂತ ನಿಮ್ಮ ಯೋಚನೆ ಬಂದ್ಬಿಡುತ್ತೆ ಅವರಿಗೆ. ನಿಮಗೆ ಮೆಸೇಜ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಕಾಲ್ ಮಾಡಬೇಕು ಅಂತ ಅನಿಸುತ್ತೆ, ಬಟ್ ಈಗೋ ಸ್ಟಾಪ್ ಮಾಡ್ತಾ ಇದೆ. ಅಥವಾ ಯಾವುದೋ ಒಂದು ಸಿಚುವೇಶನ್, ಯಾವುದೋ ಒಂದು ಸಂದರ್ಭ ಅದು ಸ್ಟಾಪ್ ಮಾಡ್ತಾ ಇದೆ ಅವರನ್ನು. ಇನ್ನು ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ.
ಟೂ ಆಫ್ ಕಪ್ಸ್, ಫ್ಯೂಚರ್ನಲ್ಲಿ ಕನೆಕ್ಷನ್ ಅನ್ನೋದು ಕಾಣ್ತಾ ಇದೆ. ರೀಕನ್ಸಿಲೇಷನ್ ಚಾನ್ಸಸ್ ತುಂಬ ಜನರಿಗೆ ಇದೆ. ಎಮೋಷ್ನಲ್ ಬಾಂಡಿಂಗ್ ಸ್ಟ್ರಾಂಗ್ ಆಗಬಹುದು ಅನ್ನೋ ಎನರ್ಜಿ ಕಾಣ್ತಾ ಇದೆ. ಬಟ್ ಸ್ಲೋ ಪ್ರೋಗ್ರೆಸ್. ಈಗಾಗಲೇ ಕೆಲವರಿಗೆ ಮೆಸೇಜ್ ಬಂದಿದೆ, ಕಾಲ್ ಬಂದಿದೆ ಅಂತ ಕಮೆಂಟ್ ಮಾಡಿದ್ದೀರಾ. ಅದೇ ರೀತಿ ತುಂಬ ಜನರ ಎನರ್ಜಿ ಕಾಣ್ತಾ ಇದೆ. ಫ್ಯೂಚರ್ನಲ್ಲಿ ರೀಕನ್ಸಿಲೇಷನ್ ಎನರ್ಜಿ ಕಾಣ್ತಾ ಇದೆ. ಎಮೋಷ್ನಲ್ ಬಾಂಡಿಂಗ್ ಅನ್ನೋದು ಸ್ಟ್ರಾಂಗ್ ಆಗುವ ಎನರ್ಜಿ ಇದೆ. ಪಾಸಿಟಿವ್ ಫ್ಯೂಚರ್ ಎನರ್ಜಿ ಇದೆ. ದ ಸ್ಟಾರ್, ಹೀಲಿಂಗ್ ಬರ್ತಾ ಇದೆ. ಪಾಸಿಟಿವ್ ಚೇಂಜಸ್ ಬರ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ ಇಂಪ್ರೂವ್ ಆಗುವ ಎನರ್ಜಿ ಇದೆ. ಇನ್ನು ಈ ರಿಲೇಷನ್ಶಿಪ್ಪಲ್ಲಿ ಯೂನಿವರ್ಸ್ ಕಡೆಯಿಂದ ಯಾವ ಗೈಡೆನ್ಸ್ ಇದೆ ಅಂತ ನೋಡೋಣ. ಟೆಂಪ್ರೆನ್ಸ್, ಬ್ಯಾಲೆನ್ಸ್ ಬೇಕು. ಯೂನಿವರ್ಸ್ ಹೇಳ್ತಾ ಇದೆ ಓವರ್ ಚೇಸಿಂಗ್ ಬೇಡ, ನೀವು ಓವರ್ ಚೇಸ್ ಮಾಡ್ತಾ ಇದ್ದೀರಾ ಅನ್ನೋ ಎನರ್ಜಿ ಇದೆ. ನೀವು ತುಂಬ ಓವರ್ ಎಕ್ಸೈಟ್ಮೆಂಟ್ ಆಗ್ತೀರಾ. ಆ ವ್ಯಕ್ತಿ ಒಂದು ಕಾಲ್ ಮಾಡಿದ್ರೆ, ಮೆಸೇಜ್ ಮಾಡಿದ್ರೆ ತುಂಬ ಓವರ್ ಎಕ್ಸೈಟ್ಮೆಂಟ್ ಆಗ್ತೀರಾ. ಓವರ್ ಟೆಕ್ಸ್ಟಿಂಗ್ ಬೇಡ, ಓವರ್ ಕಾಲಿಂಗ್ ಬೇಡ. ನೀವು ತುಂಬ ಮೆಸೇಜ್ ಮಾಡೋದು, ತುಂಬ ಕಾಲ್ ಮಾಡೋದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಕಾಮ್ ಆಗಿರಿ, ಪೇಷನ್ಸ್ ಇರಲಿ. ಮೊದಲು ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡಿ. ಅವರೇ ನಿಮ್ಮ ಲೈಫ್ನಲ್ಲಿ ಬರುವ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಬಿಹೇವಿಯರ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ನೀವು ಈಗ ತುಂಬ ಕಾಲ್ ಮಾಡ್ತಾಯಿದ್ದೀರಾ, ಮೆಸೇಜ್ ಮಾಡ್ತಾಯಿದ್ದೀರಾ, ಓವರ್ ಥಿಂಕಿಂಗ್ ಮಾಡ್ತಾಯಿದ್ದೀರಾ. ಯೂನಿವರ್ಸ್ ಹೇಳ್ತಾ ಇದೆ ಸ್ಟಾಪ್. ಅವರಿಗೂ ಕೂಡ ಸ್ಪೇಸ್ ಕೊಡಿ. ಅವರು ಕೂಡ ಮೆಸೇಜ್ ಮಾಡಲಿ, ಅವರು ಕಾಲ್ ಮಾಡಲಿ. ನೀವು ಇಮಿಡಿಯೇಟ್ ಎಕ್ಸೈಟ್ಮೆಂಟನ್ನು ತೋರಿಸ್ಬೇಡಿ. ಓವರ್ ಥಿಂಕಿಂಗ್ ಎನರ್ಜಿ ಇದೆ. 9 ಆಫ್ ಸ್ವಾರ್ಡ್ಸ್ ಎನರ್ಜಿ ಇದೆ. ನೀವು ಓವರ್ ಥಿಂಕಿಂಗ್, ಆ್ಯಂಗ್ಸೈಟಿ, ಸ್ಲೀಪ್ಲೆಸ್ ನೈಟ್ಸ್ ಇದನ್ನು ಕಡಿಮೆ ಮಾಡ್ಕೋಬೇಕು. ಕೇವಲ ಅವರ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದರೆ, ಅವರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದರೆ, ನಿಮ್ಮ ಬಗ್ಗೆ ನೀವು ಯಾವಾಗ ಯೋಚನೆ ಮಾಡೋದು? ನಿಮ್ಮ ಲೈಫ್ ಬಗ್ಗೆ ನೀವು ಯೋಚನೆ ಮಾಡಿ. ಆ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರಬೇಕು, ಪ್ರೀತಿ ಇರಬೇಕು, ಎಲ್ಲವೂ ನಿಜಾನೇ. ಬಟ್ ನಿಮ್ಮ ಬಗ್ಗೆ ಕೂಡ ನೀವು ಥಿಂಕ್ ಮಾಡಬೇಕು. ನಿಮ್ಮ ಫ್ಯೂಚರ್ ಬಗ್ಗೆ ಕೂಡ ನೀವು ಥಿಂಕ್ ಮಾಡಬೇಕು. ಆ ವ್ಯಕ್ತಿ ನಿಮ್ಮ ಫ್ಯೂಚರಲ್ಲಿ ಇರ್ತಾರೆ. ಎಲ್ಲವೂ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದು ನಿಮಗೆ ಸಿಗಬೇಕು ಅನ್ನೋದಾದರೆ ನೀವು ಓವರಾಗಿ ಚೇಸ್ ಮಾಡಬಾರ್ದು, ಓವರ್ ಬರ್ಡನ್ ಕ್ರಿಯೇಟ್ ಮಾಡಬಾರ್ದು. ಅವ್ರಿಗೂ ಸ್ಪೇಸ್ ಕೊಡಬೇಕು. ಆ ಎನರ್ಜಿ ಕೆಲವರ ಎನರ್ಜಿ ಕಾಣ್ತಾ ಇದೆ. ಯುವರ್ ವ್ಯಾಲ್ಯೂ, ನೀವು ಬ್ಯೂಟಿಫುಲ್ ಸೋಲ್, ಲವಿಂಗ್ ಹಾರ್ಟ್, ಎಂಪ್ರೆಸ್ ಎನರ್ಜಿ ಇದೆ. ಹೈ ವ್ಯಾಲ್ಯೂ ಪರ್ಸನ್, ನೀವು ಚೇಸ್ ಮಾಡೋರಲ್ಲ, ಅಟ್ರ್ಯಾಕ್ಟ್ ಮಾಡುವಂತಹ ಎನರ್ಜಿ ನಿಮ್ಮಲ್ಲಿದೆ. ನೀವು ಚೇಂಜ್ ಮಾಡಬೇಕಾಗಿರೋದು ಸ್ವಲ್ಪ ಎಫರ್ಟ್ ಹಾಕೋದನ್ನು ಕಡಿಮೆ ಮಾಡಿ. ತುಂಬ ನೀವೇ ಎಫರ್ಟ್ ಹಾಕ್ತಾಯಿದ್ರೆ ಆ ವ್ಯಕ್ತಿ ಯಾವಾಗ ಎಫರ್ಟ್ ಹಾಕೋದು? ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಚೇಸ್ ಕಡಿಮೆ ಮಾಡ್ಕೊಳ್ಳಿ, ಸೆಲ್ಫ್ ಲವ್ ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಮ ಎನರ್ಜಿ ಅನ್ನೋದು ಶಿಫ್ಟ್ ಆಗುತ್ತೆ. ದೇರ್ ಫ್ಯೂಚರ್ ಆ್ಯಕ್ಷನ್, ಅವರ ಆ್ಯಕ್ಷನ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದೆ ಅಂತ ನೋಡೋಣ. ಪೇಜ್ ಆಫ್ ಕಪ್ಸ್, ಅವ್ರು ಬರ್ತಾರೆ, ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡ್ತಾರೆ. ಸ್ಲೋಲಿ ಅವರ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಆ ಎನರ್ಜಿ ಕಾಣ್ತಾ ಇದೆ. ಈ ರಿಲೇಷನ್ಶಿಪ್ ಅನ್ನೋದು ಒನ್ ಸೈಡಿಂದ ಬ್ಯಾಲೆನ್ಸ್ಡ್ ಆಗ್ತಾ ಇದೆ. ನೀವು ಕಾಮ್ ಆಗಿದ್ದೀರಾ, ತುಂಬ ಎಫರ್ಟ್ ಆಗ್ತಾ ಇದ್ದೀರಾ. ಆ ವ್ಯಕ್ತಿ ಕೂಡ ಎಫರ್ಟ್ ಹಾಕಬೇಕು. ಅವರು ಕೂಡ ನೀವು ಎಷ್ಟು ಎಫರ್ಟ್ ಆಗ್ತಾ ಇದ್ದೀರೋ, ಸ್ಟ್ರಗಲ್ ಮಾಡ್ತಾ ಇದ್ದೀರೋ, ಎಷ್ಟು ಪ್ರೀತಿ ತೋರಿಸ್ತಾ ಇದ್ದೀರೋ, ಎಷ್ಟು ಟೈಮ್ ಕೊಡ್ತಾ ಇದ್ದೀರೋ, ಅವರು ಕೂಡ ನಿಮಗೆ ಟೈಮ್ ಕೊಡುವ ಎನರ್ಜಿ ಕಾಣ್ತಾ ಇದೆ. ಬ್ಯಾಲೆನ್ಸ್ಡ್ ಆಗುವ ಎನರ್ಜಿ ಕಾಣ್ತಾ ಇದೆ. ಬಟ್ ನೀವು ಕಾಮ್ ಆಗಿರಬೇಕು. ಓವರ್ ಎಕ್ಸೈಟ್ಮೆಂಟ್ನ, ಓವರ್ ಥಿಂಕಿಂಗ್ ಅನ್ನೋದನ್ನು ಬಿಡಿ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಂಡು ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರು ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಯ ಪರ್ಸನ್ ಆಗಿರ್ಬೋದು, ಲವರ್ ಆಗಿರ್ಬೋದು, ಎಕ್ಸ್ ಆಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರಬಹುದು, ಅಥವಾ ನಿಮ್ಮ ಲೈಫ್ನ ಇಂಪಾರ್ಟೆಂಟ್ ಪರ್ಸನ್ ಕೂಡ ಆಗಿರಬಹುದು. ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಕರೆಂಟ್ ಸಿಚುವೇಶನ್ ಯಾವ ರೀತಿ ಇದೆ, ಫ್ಯೂಚರ್ ಎನರ್ಜಿ ಏನಿದೆ, ಯೂನಿವರ್ಸ್ ಗೈಡೆನ್ಸ್ ಏನು ಹೇಳ್ತಾ ಇದೆ, ಇದೆಲ್ಲವನ್ನು ಈ ರೀಡಿಂಗಲ್ಲಿ ನೋಡೋಣ. ಡೀಪ್ ಬ್ರೀತನ್ನು ತಗೊಳ್ಳಿ. ಲೆಟ್ ಸ್ಟಾರ್ಟ್. ಈಗ ಮೊದಲಿಗೆ ಯಾವ ಎನರ್ಜಿ ಇದೆ ಅಂದರೆ 9 ಆಫ್ ಸ್ವಾರ್ಡ್ಸ್ ಎನರ್ಜಿ ಇದೆ. ಈ ವ್ಯಕ್ತಿ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ ನೀವು ತುಂಬ ಟೆನ್ಷನ್ನಲ್ಲಿದ್ದೀರಾ, ತುಂಬ ದುಃಖದಲ್ಲಿದ್ದೀರಾ, ತುಂಬ ಸ್ಟ್ರೆಸ್ಸಲ್ಲಿದ್ದೀರಾ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ.
ನೀವು ರಾತ್ರಿ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ, ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ, ಆ್ಯಂಗ್ಸೈಟಿಯಲ್ಲಿದ್ದೀರಾ, ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ಸ್ಟೇಬಲ್ ಇಲ್ಲ ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ಇವರು ನಿಮ್ಮ ಲೈಫ್ನಲ್ಲಿ ಯಾರೇ ಆಗಿರ್ಬೋದು ನಿಮ್ಮ ಬಗ್ಗೆ ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಫಿಸಿಕಲ್ ಹೆಲ್ತ್ ಕೂಡ ವೀಕ್ ಆಗಿದೆ ಅನ್ನೋ ಇಂಪ್ರೆಷನ್ ಇವ್ರಿಗಿದೆ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನು ನೋಡಿದಾಗ, ನಿಮ್ಮ ಎನರ್ಜಿಯನ್ನು ಫೀಲ್ ಮಾಡಿದಾಗ ನೀವು ಓಕೆ ಇಲ್ಲ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ನೀವು ದುಃಖದಲ್ಲಿದ್ದೀರಾ, ಎಮೋಷ್ನಲಿ ಡೌನ್ ಆಗಿದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಎಮೋಷ್ನಲ್ ಪೇಯ್ನ್ ಎನರ್ಜಿ, 9 ಆಫ್ ಸ್ವಾರ್ಡ್ಸ್, ನೀವು ತುಂಬ ಬೇಸರದಲ್ಲಿದ್ದೀರಾ, ಲೋನ್ಲಿ ಫೀಲ್ ಮಾಡ್ತಾ ಇರಬಹುದು, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ತುಂಬ ಸಫರ್ ಮಾಡ್ತಾ ಇದ್ದೀರಾ, ನಿಮ್ಮ ಸೈಲೆನ್ಸ್ ಕೂಡ ಅವರಿಗೆ ಪೇಯ್ನ್ ಸಿಗ್ನಲ್ ಆಗಿ ಕಾಣ್ತಾ ಇದೆ. ದೇ ಆರ್ ವರೀಡ್ ಅಬೌಟ್ ಯು. ಕಿಂಗ್ ಆಫ್ ಕಪ್ಸ್ ಎನರ್ಜಿ ಇದೆ, ಅವ್ರು ನಿಮ್ಮ ಬಗ್ಗೆ ಕೇರ್ ಮಾಡ್ತಾರೆ, ಬಟ್ ಎಮೋಷನ್ಸ್ನ, ಅವರ ಫೀಲಿಂಗ್ಸನ್ನು ಅವರು ಶೇರ್ ಮಾಡ್ಕೊಳ್ದೇ ಇರ್ಬೋದು, ಬಟ್ ಡೀಪಾಗಿ ಫೀಲ್ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ಹೆಲ್ಪ್ ಮಾಡಬೇಕು ಅನ್ನೋ ಫೀಲಿಂಗ್ಸ್ ಕೂಡ ಇದೆ, ಬಟ್ ಅವರು ಕಂಟ್ರೋಲ್ ಮಾಡ್ಕೊಳ್ತಾರೆ ಅವರ ಎಮೋಷನ್ಸನ್ನು ಅನ್ನೋ ಎನರ್ಜಿ ಇದೆ. 3 ಆಫ್ ಕಪ್ಸ್ ಎನರ್ಜಿ ಇದೆ. ಯೂನಿವರ್ಸ್ ನಿಮಗೆ ಯಾವ ವಿಷಯ ಹೇಳ್ತಾ ಇದೆ, ಯಾವ ಮೆಸೇಜ್ ಕೊಡ್ತಾ ಇದೆ ಅಂದರೆ, ಡೋಂಟ್ ಕೀಪ್ ಎವ್ರಿಥಿಂಗ್ ಇನ್ಸೈಡ್. ನಿಮಗೆ ತುಂಬ ದುಃಖ ಇದೆ, ತುಂಬ ಹರ್ಟ್ ಆಗ್ತಾ ಇದ್ದೀರಾ, ನಿಮ್ಮಲ್ಲೇ ನೀವು ಹೈಡ್ ಮಾಡ್ಕೋಬೇಡಿ. ಒಂದು ಒಳ್ಳೆ ಫ್ರೆಂಡ್ಸ್ ಇದ್ದರೆ ಅವರ ಜೊತೆ ಶೇರ್ ಮಾಡಿ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಫೀಲಿಂಗ್ಸನ್ನು ನೀವು ಹೈಡ್ ಮಾಡ್ಕೋಬೇಡಿ, ಸಪ್ರೆಸ್ ಮಾಡಬೇಡಿ. ಶೇರಿಂಗ್ ಅನ್ನೋದು ಹೀಲಿಂಗ್ ಕೂಡ ಆಗಿರುತ್ತೆ. ಇನ್ನು ದೇರ್ ಆ್ಯಕ್ಷನ್ ಎನರ್ಜಿ, ನೈಟ್ ಆಫ್ ಸ್ವಾರ್ಡ್ಸ್ ಎನರ್ಜಿ ಇದೆ. ಸಡನ್ಲಿ ಕಾಂಟ್ಯಾಕ್ಟ್ ಮಾಡುವ ಎನರ್ಜಿ ಇದೆ. ಮೆಸೇಜ್, ಕಾಲ್ ಮಾಡಬಹುದು, ಫಾಸ್ಟಾಗಿ ಆ್ಯಕ್ಷನ್ ಬರುತ್ತೆ ಅವರ ಕಡೆಯಿಂದ. ಅಂದರೆ ನೀವು ಎಕ್ಸ್ಪೆಕ್ಟೇ ಮಾಡಿರೋಲ್ಲ, ಆ ಟೈಮ್ನಲ್ಲಿ ನಿಮಗೆ ಕಾಲ್ ಮೆಸೇಜ್ ಬರಬಹುದು. ನೀವು ಅಂದ್ಕೊಳ್ದೇ ಇರ್ಬೋದು, ಆ ಟೈಮ್ನಲ್ಲಿ ಈ ವ್ಯಕ್ತಿಯ ಕಡೆಯಿಂದ ನಿಮಗೆ ಕಾಲ್ ಮೆಸೇಜ್ ಬರಬಹುದು, ನಿಮಗೆ ಶಾಕ್ ಆಗ್ಬೋದು. ಅವ್ರು ಯೋಚನೆ ಮಾಡ್ತಾ ಇರೋದು ಈಗ ಆ್ಯಕ್ಷನ್ ರೀತಿ ಬರ್ತಾ ಇದೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಬಿಗ್ ಡಿಸಿಷನ್ ಕಮಿಂಗ್ ಅನ್ನೋ ಎನರ್ಜಿ ಇದೆ. ಜಡ್ಜ್ಮೆಂಟ್ ಎನರ್ಜಿ ಇದೆ. ಇದು ಲೈಫ್ ಚೇಂಜಿಂಗ್ ಡಿಸಿಷನ್ ಕಾರ್ಡ್. ಅಂದರೆ ಅವರು ಒಂದು ದೊಡ್ಡ ಡಿಸಿಷನ್ ತೊಗೊಳ್ತಾರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ನಿಮ್ಮ ಲೈಫಲ್ಲಿ, ಅಥವಾ ಈ ವ್ಯಕ್ತಿಯ ಲೈಫ್ನಲ್ಲಿ. ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಕ್ಲಾರಿಟಿ ಅನ್ನೋದು ಬರ್ತಾ ಇದೆ. ಶುಡ್ ಐ ಕಮ್ ಫಾರ್ವರ್ಡ್, ಶುಡ್ ಐ ಫಿಕ್ಸ್ ದಿಸ್ ಅನ್ನೋ ರೀತಿ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಡಿಸಿಷನ್ ಕಾರ್ಡ್ ಇದೆ, ಜಡ್ಜ್ಮೆಂಟ್ ಕಾರ್ಡ್ ಇದೆ, ಆ್ಯಕ್ಷನ್ ತಗೊಳ್ಳುವ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ, ನಿಮಗೆ ಆ್ಯಕ್ಷನ್ ಡಿಸಿಷನ್ ಕೊಡ್ತಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ತುಂಬ ಜನರಿಗೆ ಬೇಗನೆ ಫಾಸ್ಟಾಗಿ ಎನರ್ಜಿ ಕಾಣ್ತಾ ಇದೆ. ನೀವು ಎಕ್ಸ್ಪೆಕ್ಟೇ ಮಾಡೋದಿಲ್ವೇನೋ ಆ ಟೈಮ್ನಲ್ಲಿ ಅವರ ಕಡೆಯಿಂದ ಕಾಲ್ ಮೆಸೇಜ್ ಬರುವ ಎನರ್ಜಿ ಇದೆ. ಬಟ್ ಇಲ್ಲಿ ಸ್ಟ್ರಗಲ್ ಅನ್ನೋದು ಕಾಣ್ತಾ ಇದೆ. 5 ಆಫ್ ವಾಂಡ್ಸ್ ಇದೆ. ಕನ್ಫ್ಯೂಷನ್ ಇದೆ ಈ ವ್ಯಕ್ತಿಗೆ. ಆದರೂ ಕೂಡ ಇವರು ಗಿವ್ ಅಪ್ ಮಾಡ್ತಾ ಇಲ್ಲ, ಪ್ರಯತ್ನ ಮಾಡ್ತಾ ಇದ್ದಾರೆ, ಸ್ಲೋಲಿ ಮುಂದೆ ಹೋಗ್ತಾ ಇದ್ದಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಅಂದರೆ ಇವರ ಲೈಫ್ನಲ್ಲಿ ಯಾವುದೇ ಸಿಚುವೇಶನ್ ಇರಬಹುದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಸ್ಲೋಲಿ ಮುಂದೆ ಬರ್ತಾ ಇದ್ದಾರೆ, ಆ ಎನರ್ಜಿ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಆ ವ್ಯಕ್ತಿ ಮಾತ್ರ ಆ್ಯಕ್ಷನ್ ತೊಗೊಳ್ತಾ ಇದ್ದಾರೆ, ಆ ವ್ಯಕ್ತಿ ಮಾತ್ರ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಂದರೆ ಯು ಆಲ್ಸೋ ನೀಡ್ ಟು ಟೇಕ್ ಆ್ಯಕ್ಷನ್. 2 ಆಫ್ ವಾಂಡ್ಸ್ ಎನರ್ಜಿ ಇದೆ. ಯೂನಿವರ್ಸ್ ಹೇಳ್ತಾ ಇದೆ ಅವ್ರು ಮಾತ್ರ ಆ್ಯಕ್ಷನ್ ತೊಗೊಳ್ತಾ ಇದ್ದಾರೆ, ಅವ್ರು ಮಾತ್ರ ಡಿಸಿಷನ್ ತೊಗೊಳ್ತಾ ಇದ್ದಾರೆ ಅಂದರೆ ನೀವು ಕೂಡ ಲಿಟ್ಲ್ ಎಫರ್ಟ್ ಹಾಕಬೇಕು, ಸ್ವಲ್ಪ ಎಫರ್ಟ್ ಹಾಕಬೇಕು. ಬ್ಯಾಲೆನ್ಸ್ ಅನ್ನೋದು ರಿಲೇಷನ್ಶಿಪ್ಪಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅವರು ಎಫರ್ಟ್ ಹಾಕ್ತಾ ಇದ್ದಾರೆ ಅಂದರೆ ನೀವು ಕೂಡ ರಿಲೇಷನ್ಶಿಪ್ಪಲ್ಲಿ ಎಫರ್ಟ್ ಹಾಕಬೇಕು. ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ವೆರಿ ಪಾಸಿಟಿವ್ ಎನರ್ಜಿ ಕಾಣ್ತಾ ಇದೆ, ವೆರಿ ಪಾಸಿಟಿವ್. ದ ಸನ್, ತುಂಬ ಪಾಸಿಟಿವ್ ಕಾರ್ಡ್. ಫ್ಯೂಚರ್ನಲ್ಲಿ ಹ್ಯಾಪಿನೆಸ್, ಕ್ಲಾರಿಟಿ, ಪಾಸಿಟಿವಿಟಿ, ರಿಲೇಷನ್ಶಿಪ್ ಇಂಪ್ರೂವ್ ಆಗುವ ಎನರ್ಜಿ ಕಾಣ್ತಾ ಇದೆ. ಡಾರ್ಕ್ನೆಸ್ಸಿಂದ ಲೈಟ್ ಕಡೆಗೆ ಹೋಗ್ತಾ ಇರುವ ಎನರ್ಜಿ, ನಿಮ್ಮ ರಿಲೇಷನ್ಶಿಪ್ ಎನರ್ಜಿ ಕಾಣ್ತಾ ಇದೆ. ಏಸ್ ಆಫ್ ಕಪ್ಸ್ ಎನರ್ಜಿ ಇದೆ. ನ್ಯೂ ಬಿಗಿನಿಂಗ್ ಇನ್ ಲವ್, ಎಮೋಷ್ನಲ್ ಕನೆಕ್ಷನ್ ಸ್ಟ್ರಾಂಗ್ ಆಗ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಲವ್ ಮತ್ತೆ ಶುರು ಆಗ್ತಾ ಇದೆ. ಇನ್ನು ಈ ರಿಲೇಷನ್ಶಿಪ್ಪಲ್ಲಿ ಯೂನಿವರ್ಸ್ ಗೈಡೆನ್ಸ್ ಯಾವ ರೀತಿ ಇದೆ ಅಂತ ನೋಡೋಣ. ದ ಸ್ಟಾರ್, ಯೂನಿವರ್ಸ್ ಮೆಸೇಜ್ ಇದೆ. ಸ್ಟೇ ಹೋಪ್ಫುಲ್, ಸ್ಟೇ ಪಾಸಿಟಿವ್. ಹೀಲಿಂಗ್ ಪ್ರೊಸೆಸ್ ನಡೀತಾ ಇದೆ. ಎವ್ರಿಥಿಂಗ್ ವಿಲ್ ಬಿ ಓಕೆ, ಎಲ್ಲವೂ ಸರಿಯಾಗುತ್ತೆ. ಹೋಪ್ ಇಟ್ಕೋಬೇಕು, ಪಾಸಿಟಿವ್ ಆಗಿರಬೇಕು, ನೆಗೆಟಿವಿಟಿ ಕಡೆ ಹೋಗಬಾರ್ದು, ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಟೆಂಪ್ರೆನ್ಸ್ ಎನರ್ಜಿ ಇದೆ. ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ಬೇಕು. ನೀವು ಓವರ್ ಥಿಂಕಿಂಗ್ ಮಾಡೋದು ಬೇಡ, ಓವರ್ ರೀಚಿಂಗ್ ಬೇಡ, ಕಾಮ್ ಆಗಿರಿ, ಪೇಷನ್ಸಿಂದ ಇರಿ. ಬಟ್ ನೀವು ಕೂಡ ಎಫರ್ಟ್ ಹಾಕಬೇಕು. ಆ ವ್ಯಕ್ತಿ ಎಫರ್ಟ್ ಹಾಕ್ತಾ ಇದ್ದಾರೆ ಅಂದರೆ ನೀವು ಕೂಡ ಬ್ಯಾಲೆನ್ಸ್ ಮಾಡಬೇಕು, ಆ ಎನರ್ಜಿ ಕಾಣ್ತಾ ಇದೆ. ಮತ್ತು 9 ಆಫ್ ಸ್ವಾರ್ಡ್ಸ್ ಎನರ್ಜಿ ಇದೆ. ಯೂನಿವರ್ಸ್ ಹೇಳ್ತಾ ಇದೆ ಟೇಕ್ ಕೇರ್ ಆಫ್ ಯುವರ್ ಮೆಂಟಲ್ ಹೆಲ್ತ್, ಟ್ರೈ ಟು ಸ್ಲೀಪ್ ಪ್ರಾಪರ್ಲಿ. ಸರಿಯಾಗಿ ನಿದ್ದೆ ಮಾಡಿ, ರಿಲ್ಯಾಕ್ಸ್ ಮಾಡಿ, ಮೆಡಿಟೇಷನ್ ಮಾಡಿ. ನಿಮ್ಮನ್ನು ನೀವು ಕಾಮಾಗಿ ಇಟ್ಕೊಳ್ಳಿ, ನಿಮ್ಮ ಮೈಂಡನ್ನು ನೀವು ಕಾಮಾಗಿ ಇಟ್ಕೊಳ್ಳಿ. ನಿಮ್ಮ ಬಗ್ಗೆ ಥಿಂಕ್ ಮಾಡಿ, ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡಿ, ರಿಲೇಷನ್ಶಿಪ್ ಬಗ್ಗೆ ಥಿಂಕ್ ಮಾಡಿ. ಈಕ್ವಲ್
ಗಿವ್ ಆ್ಯಂಡ್ ಟೇಕ್ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ ರಿಲೇಷನ್ಶಿಪ್ನ. ಇನ್ನು ದೇರ್ ಫೀಲಿಂಗ್ಸ್, ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ, ಆ ಎನರ್ಜಿ ಇದೆ. ನೀವು ಓಕೆ ಇಲ್ಲ ಅಂತ ಅವ್ರು ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಹೆಲ್ಪ್ ಮಾಡಬೇಕು ಅಂತ ಫೀಲ್ ಮಾಡ್ತಾರೆ, ನಿಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಿದ್ದಾರೆ, ಆದರೆ ಸ್ಲೋ ಆಗಿ ಮೂವ್ ಆಗ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದೆ. ಸ್ಟ್ರಗಲ್ ಮತ್ತು ಹೀಲಿಂಗ್, ಮೊದಲು ಸ್ಟ್ರಗಲ್ ಇತ್ತು, ಈಗ ಹೀಲಿಂಗ್ ಶುರುವಾಗಿದೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಟ್ರಾನ್ಸ್ಫರ್ಮೇಷನ್ ಎನರ್ಜಿ ಇದೆ. ಪೇಯ್ನ್ ಕಡೆಯಿಂದ ಹ್ಯಾಪಿನೆಸ್ ಕಡೆಗೆ ಹೋಗ್ತಾ ಇರುವ ಎನರ್ಜಿ ಕಾಣ್ತಾ ಇದೆ. ಕನ್ಫ್ಯೂಷನ್ನಿಂದ ಕ್ಲಾರಿಟಿ ಕಡೆಗೆ ಹೋಗುವ ಎನರ್ಜಿ ಕೂಡ ಕಾಣ್ತಾ ಇದೆ. ಸೊ ನೀವು ನಿಮ್ಮ ಫೀಲಿಂಗ್ಸ್, ನಿಮಗೆ ದುಃಖ ಇದ್ದರೆ ಶೇರ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಆಪ್ತರು ಅಥವಾ ನಿಮಗೆ ತುಂಬ ಕ್ಲೋಸ್ ಇದ್ದಾರೆ, ಎಲ್ಲ ವಿಷಯದಲ್ಲೂ ಅವರನ್ನು ನಂಬಬಹುದು. ತುಂಬ ಜೆನ್ಯೂನ್ ಆಗಿರುವ ಫ್ರೆಂಡ್ಶಿಪ್ ಆಗಿರ್ಬೋದು, ಫ್ಯಾಮಿಲಿ ಪರ್ಸನ್ ಆಗಿರ್ಬೋದು, ಅಥವಾ ನಿಮ್ಮ ಲವ್ ರಿಲೇಷನ್ಶಿಪ್ ಆಗಿರ್ಬೋದು, ಆ ವ್ಯಕ್ತಿ ಕೂಡ ತುಂಬ ಜೆನ್ಯೂನ್ ಆಗಿದ್ದಾರೆ ಅಂತ ನಿಮಗೆ ಗೊತ್ತಿದ್ದರೆ ಶೇರ್ ಯುವರ್ ಫೀಲಿಂಗ್ಸ್. ಕಾಮ್ ಆಗಿರಿ, ಪೇಷನ್ಸ್ ಇರಿ, ಲಿಟ್ಲ್ ಎಫರ್ಟ್ ಕೂಡ ಕೊಡಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಓವರ್ ಥಿಂಕಿಂಗನ್ನು ಕಡಿಮೆ ಮಾಡಿ. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.